ಭತ್ತ ಖರೀದಿ ಕೇಂದ್ರ ತೆರೆಯಲು ವಿಳಂಬ ಮಾಡ್ತಾ ಇರುವ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತದ ರೈತ ವಿರೋಧಿ ನೀತಿ ವಿರುದ್ಧ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಮಂಡ್ಯದಲ್ಲಿ ಕೃಷಿ ಸಚಿವರ ಕಚೇರಿ ಎದುರು ಭತ್ತ ಸುರಿದು ಪ್ರತಿಭಟಿಸಿದರು. ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರಿನಿಂದ ಮೆರವಣಿಗೆ ಹೊರಟ ಸಂಘದ ಕಾರ್ಯಕರ್ತರು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಕೃಷಿ ಸಚಿವರ ಕಚೇರಿಗೆ ಪ್ರತಿಭಟನಾಕಾರರು ಹೋಗಲು ಮುಂದಾದಾಗ ಗೇಟ್ ಮುಚ್ಚಿ ತಡೆದ ಪೊಲೀಸರನ್ನ ಭೇದಿಸಿ ಒಳನುಗ್ಗಿ ಭತ್ತ ಬಡಿದು ಆಕ್ರೋಶಿಸಿದಾಗ ಗದ್ದಲದ ಪರಿಸ್ಥಿತಿ ಉಂಟಾಯಿತು. ಪೊಲೀಸರು ಪ್ರತಿಭಟನಾಕಾರರನ್ನ ಸಮಾಧಾನಿಸಿ ಹೊರಭಾಗಕ್ಕೆ ಕಳಿಸಿದ್ರು. ಆದರೆ ಬ್ಯಾನರ್ ಅಡ್ಡಲಾಗಿ ಹಿಡಿದ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ಆಕ್ಷೇಪ ವ್ಯಕ್ತಪಡಿಸಿದಾಗ ಪ್ರತಿಭಟನಾಕಾರರು ಅವರ ವಿರುದ್ಧ ತಿರುಗಿ ಬಿದ್ದು ಪೊಲೀಸ್ ದೌರ್ಜನ್ಯದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದ್ರು. ಅನಂತರ ಭತ್ತವನ್ನು ಸುರಿದು ಮುಖ್ಯಮಂತ್ರಿ, ಕೃಷಿ ಸಚಿವರು ಹಾಗೂ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಅತಿ ತುರ್ತಾಗಿ ಭತ್ತ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಎಲ್ ಭರತರಾಜ್ ಮಾತನಾಡಿ, ರೈತರು ಜೂನ್ ಮತ್ತು ಜುಲೈನಲ್ಲಿ ನಾಟಿ ಮಾಡಿದ ಭತ್ತ ನವೆಂಬರ್ನಿಂದ ಕಟಾವು ಮಾಡುತ್ತಿದ್ದಾರೆ. ಈಗಾಗಲೇ ಭತ್ತದ ಕಟಾವು ಅಂತಿಮ ಹಂತಕ್ಕೆ ಬಂದಿದೆ. ಆದರೂ ಸಹ ಭತ್ತದ ಖರೀದಿ ಕೇಂದ್ರವನ್ನು ತೆರೆದಿಲ್ಲ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿದ ರೈತ ಭತ್ತವನ್ನು ಮಾರಾಟ ಮಾಡುತ್ತಿದ್ದಾರೆ. ಪರಿಸ್ಥಿತಿ ದುರ್ಬಳಕೆ ಮಾಡಿಕೊಂಡ ದಲ್ಲಾಳಿಗಳು ಪ್ರತಿ ಕ್ವಿಂಟಾಲ್ ಭತ್ತವನ್ನು ಕೇವಲ 1800 ರೂಪಾಯಿಗೆ ಖರೀದಿ ಮಾಡುತ್ತಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ 2300 ರೂಪಾಯಿ ಇದ್ರೂ ಸಹ ಕಡಿಮೆ ಬೆಲೆಗೆ ಖರೀದಿಸಿ ರೈತರನ್ನು ವಂಚಿಸಲಾಗ್ತಾ ಇದೆ ಎಂದರು. ಕೃಷಿ ಸಚಿವರು ನಮ್ಮ ಜಿಲ್ಲೆಯವರೇ ಆಗಿದ್ರೂ ಸಹ ಅವರಿಗೆ ರೈತರ ಸಂಕಷ್ಟ ಅರಿತಿಲ್ಲ. ರೈತರ ಹಿತ ಕಾಪಾಡದೆ ಅಸಮರ್ಥರಾಗಿದ್ದಾರೆ. ರೈತರಿಗೆ ದ್ರೋಹ ಮಾಡುವ ಮೂಲಕ ಜಿಲ್ಲೆಗೆ ಕಳಂಕ ತಂದಿದ್ದಾರೆ. ಸಚಿವರಿಗೆ ರೈತರು ಯಾವಾಗ ಭತ್ತದ ಬೆಳೆ ನಾಟಿ ಮಾಡ್ತಾರೆ, ಕಟಾವು ಯಾವಾಗ ಮಾಡ್ತಾರೆ ಎಂಬ ಕನಿಷ್ಠ ಜ್ಞಾನ ಇಲ್ಲವೇ ಅಂತ ಆಕ್ರೋಶಿಸಿದರು. ಸರ್, ಯಾವಾಗಲೂ ಭತ್ತ ಜೂನ್ ಜುಲೈನಲ್ಲಿ ನಾಟಿ ಮಾಡಿ ಅಕ್ಟೋಬರ್ ನವೆಂಬರ್ನಲ್ಲಿ ಕಟಾವಾಗ್ತದೆ. ಏನಾದರೂ ನೀರಿನ ಕೊರತೆಯಿಂದಾಗಿ ಒಂದು ತಿಂಗಳು ಮುಂದೆ ಹೋಯಿತು ಅಂತಂದರೆ ಅಕ್ಟೋಬರು ನವೆಂಬರ್ನಲ್ಲೇ ಭತ್ತ ಕಂಪ್ಲೀಟು ಕಟಾವಾಗಬೇಕು. ಆದರೆ ಇವಾಗ ಏನಾಗಿದೆ ಅಂತಂದರೆ ಡಿಸೆಂಬರ್ ತಿಂಗಳಲ್ಲಿ ಬಹುತೇಕವಾಗಿ 90% ಭತ್ತ ಎಲ್ಲ ಅದನ್ನು ಒಕ್ಕಣೆ ಎಲ್ಲ ಮುಗಿದಿದೆ. ಇವಾಗ ತಮ್ಮೆಲ್ಲರೂ ಗೊತ್ತಿರುವಂಗೆನೇ ಭತ್ತವನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾವಾಗಲೂ ಸಣ್ಣ ಸಣ್ಣ ಮನೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಭತ್ತವನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಜೊತೆಗೆ ವ್ಯವಸಾಯ ಮಾಡಲಿಕ್ಕೋಸ್ಕರವಾಗಿ ಸಾಲ ಮಾಡಿರ್ತಾರೆ. ಇವತ್ತು ದುಬಾರಿಯಾದಂತಹ ಆಳನ ಕೂಲಿ ಇರ್ಬೋದು, ಯಂತ್ರಗಳ ಬಳಕೆಯಿಂದ ಇರ್ಬೋದು, ಅವ್ರಿಗೆ ಹಣ ಕೊಡಲಿಕ್ಕಾಗಿ ಭತ್ತವನ್ನು ಜಮೀನು ತವೇನೇ ಮಾರಾಟ ಮಾಡಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇವರು ನವೆಂಬರ್ನಲ್ಲೇ ಭತ್ತ ಖರೀದಿ ಕೇಂದ್ರ ತೆರಿಬೇಕಾಗಿತ್ತು. ಜನವರಿ ಬಂದ್ರೂ ಭತ್ತ ಖರೀದಿ ಕೇಂದ್ರವನ್ನು ತೆರೆದೇನೆ ಅವೈಜ್ಞಾನಿಕವಾದಂಥ ನೀತಿಗಳನ್ನು ರಾಜ್ಯ ಸರ್ಕಾರ ಅನುಸರಿಸ್ತಾ ಇದೆ. ಅದರಲ್ಲೂ ನಮ್ಮ ಜಿಲ್ಲೆಯ ಕೃಷಿ ಸಚಿವರಿಗೆ ಒಂದು ಸಾಮಾನ್ಯ ತಿಳುವಳಿಕೆ ಇರಬೇಕಾಗಿತ್ತು. ಯಾಕೆ ಅಂತಂದರೆ ಅವರು ರೈತರ ಮಕ್ಕಳು ಅಂತ ಹೇಳ್ಕೊಳ್ತಕ್ಕಂಥವ್ರು ಇಲ್ಲಿ ಯಾವಾಗ ಭತ್ತ ನಾಟಿ ಮಾಡ್ತಾರೆ, ಭತ್ತ ಕಟಾವಾಗುತ್ತೆ ಅಂತಕ್ಕಂಥ ಒಂದು ಸಾಮಾನ್ಯ ತಿಳುವಳಿಕೆ ಆಧಾರದ ಮೇಲೆ ಖರೀದಿ ಕೇಂದ್ರವನ್ನು ತೆರೀಲಿಕ್ಕೆ ಸರಿಯಾದಂಥ ಒಂದು ಗಮನ ಕೊಡಲಿಲ್ಲ. ಅವರು ಕೃಷಿ ಸಚಿವರಾಗಿ ವಿಫಲರಾಗಿದ್ದಾರೆ. ಅವರು ಕೃಷಿ ಕುಟುಂಬದ ಅನುಭವ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಒಂದು ಸಂದರ್ಭದಲ್ಲಿ 1 ಎಕರೆನಲ್ಲಿ ಭತ್ತ ಬೆಳಿಬೇಕು ಅಂತ ಹೇಳಿದ್ರೆ 38ರಿಂದ 42 ಸಾವಿರ ರೂಪಾಯಿ ಖರ್ಚು ಬರ್ತದೆ. 38ರಿಂದ 42 ಸಾವಿರ ಖರ್ಚಿನಲ್ಲಿ ಅವರೇಜು 1 ಎಕರೆಗೆ ಕೇವಲ 25 ಕ್ವಿಂಟಲ್ ಭತ್ತ ಆಗುತ್ತೆ. ಇವತ್ತಿನ ರೇಟ್ ಪ್ರಕಾರವಾಗಿ 48ರಿಂದ 50 ಸಾವಿರ ರೂಪಾಯಿನಲ್ಲಿ 1 ಎಕರೆನಲ್ಲಿ ಆ ಭತ್ತದಿಂದ ಮಾರಿರ್ತಕ್ಕಂಥ ಹಣ್ಣಿಂದ ಬರತಕ್ಕಂಥದ್ದು ಕಷ್ಟ ಆಗಿದೆ. ಆದರೆ ಕಳೆದ ಬಾರಿನಲ್ಲಿ 1 ಕ್ವಿಂಟಾಲ್ ಭತ್ತ 3,500 ರೂಪಾಯಿ ತನಕ ಹೋಗಿತ್ತು ಕಳೆದ ಬಾರಿ. ಇವತ್ತೇನಾಗಿದೆ 2,000 ರೂಪಾಯಿನ ಒಳಗಡೆ ಬಂದಿದೆ. ಸರಾಸರಿ ಇಲ್ಲ ಅಂತಂದ್ರೆ 1,000ದಿಂದ 1,200-300 ರೂಪಾಯಿ ಒಂದು ಕ್ವಿಂಟಾಲ್ಗೆ ನಷ್ಟ ಆಗಿದೆ.
ಮಂಡ್ಯ ಜಿಲ್ಲೆಯಲ್ಲಿ 1,40,40,000 ಎಕರೆ ಭೂಮಿಯಲ್ಲಿ ಭತ್ತ ಬೆಳೀತಾರೆ. ಅವರೇಜು 50 ಲಕ್ಷ ಕ್ವಿಂಟಲ್ ಭತ್ತ ಆಗುತ್ತೆ. ಕನಿಷ್ಠ ಪಕ್ಷ 1 ಕ್ವಿಂಟಾಲ್ಗೆ 1,000 ರೂಪಾಯಿ ನಷ್ಟ ಅಂತಂದ್ರೂ 250 ಕೋಟಿ ರೂಪಾಯಿ ಮಂಡ್ಯ ಜಿಲ್ಲೆಯ ರೈತರಿಗೆ ನಷ್ಟ ಆಗಿದೆ. ಅದಕ್ಕೆ ಮೊದಲು ಚಂಡಮಾರುತ ಬಂದಂಥ ಸಂದರ್ಭದಲ್ಲಿ ಮಳೆ ಬಿದ್ದು ಇಡೀ ಎಲ್ಲ ಬೆಳೆಗಳೆಲ್ಲ ಹಾಳಾಗಿದೆ. ಆ ವ್ಯವಸಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭತ್ತವನ್ನು ಉಳಿಸ್ಕೊಳ್ಳಿಕ್ಕೆ ಇಡೀ ರೈತರು ಹಗಲು ರಾತ್ರಿ ಎಲ್ಲ ಭಾಳ ಕಷ್ಟಪಟ್ಟು ಉಳಿಸ್ಕೊಳ್ಬೇಕಾದಂಥ ಒಂದು ದುಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ ಅವರೇಜನ್ನು ನಿಗದಿ ಮಾಡಿ 700 ರೂಪಾಯಿನ ಕೊಡೋದ್ರ ಮುಖಾಂತರವಾಗಿ ಕ್ವಿಂಟಾಲ್ ಭತ್ತಕ್ಕೆ 3,000 ರೂಪಾಯಿನಂತೆ ಖರೀದಿ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಇವತ್ತು ಕೃಷಿ ಮಂತ್ರಿಯ ಕಚೇರಿ ಮುಂದೆ ಭತ್ತವನ್ನು ಸುರಿದು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಸಹ ಸಂಚಾಲಕ ಎನ್ ಲಿಂಗರಾಜಮೂರ್ತಿ, ಮಹಾದೇವ ಎಂಇ, ಸತೀಶ್ ಕುಳ್ಳೇಗೌಡ, ಗುರುಸ್ವಾಮಿ, ಶ್ರೀನಿವಾಸ್, ರಾಮಣ್ಣ ಎಎಲ್, ಶಿವಕುಮಾರ್ ಹಾಜರಿದ್ದರು.